ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಕಳೆದ ವಿಡಿಯೋದಲ್ಲಿ ನಾವು ನೋಡಿದ್ವಿ, ಗುಜರಾತ್ನ ಪನೇಲಿ ಗ್ರಾಮದಲ್ಲಿ ಮೀನು ವ್ಯಾಪಾರದ ಕಾರಣಕ್ಕೆ ಮೊಹಮ್ಮದ್ ಅಲಿ ಜಿನ್ನಾ ಅವರ ಅಜ್ಜ ಪೂಂಜಾ ಗೋಕುಲ್ದಾಸ್ ಅವರನ್ನ ಹಿಂದೂ ಧರ್ಮದಿಂದ ಹೇಗೆ ಬಹಿಷ್ಕರಿಸಲಾಯಿತು ಅಂತ. ಅಂದು ಅವರ ಕುಟುಂಬ ಅನುಭವಿಸಿದ ಆ ಅವಮಾನದ ಕಿಚ್ಚು ಕರಾಚಿಗೆ ಬಂದ ನಂತರ ಜಿನಾಭಾಯಿ ಅವರ ಮನಸ್ಸಿನಲ್ಲಿ ಅಚ್ಚೊತ್ತಿತ್ತು. ಆದರೆ ಅದೇ ಕುಟುಂಬದಲ್ಲಿ ಹುಟ್ಟಿದ ಮೊಹಮ್ಮದ್ ಅಲಿ ಜಿನ್ನಾ ಆರಂಭದಲ್ಲಿ ಹಿಂದೂ ಮುಸ್ಲಿಂ ಏಕತೆಗಾಗಿ ಹೋರಾಡಿದ್ರು ಅನ್ನೋದು ನಿಮಗೆ ಗೊತ್ತಾ? 1916ರಲ್ಲಿ ಸರೋಜಿನಿ ನಾಯ್ಡು ಅವರು ಜಿನ್ನಾರನ್ನ ಹಿಂದೂ ಮುಸ್ಲಿಂ ಏಕತೆಯ ರಾಯಭಾರಿ ಅಂತ ಕರೆದಿದ್ರು. ಅಂದು ಕಾಂಗ್ರೆಸ್ನ ಮುಂಚೂಣಿ ನಾಯಕನಾಗಿದ್ದ ಜಿನ್ನಾ ಕೇವಲ 30 ವರ್ಷಗಳಲ್ಲಿ ದೇಶವನ್ನೇ 2 ತುಂಡು ಮಾಡುವ ಹಠಕ್ಕೆ ಬಿದ್ದಿದ್ದು ಯಾಕೆ? ಇತಿಹಾಸಕಾರರ ವಿಶ್ಲೇಷಣೆಯ ಪ್ರಕಾರ ಅಜ್ಜ ಅನುಭವಿಸಿದ ಆ ಬಹಿಷ್ಕಾರದ ಸೇಡು ಜಿನ್ನಾ ಅವರ ರಾಜಕೀಯ ನಿರ್ಧಾರಗಳ ಮೇಲೆ ಪರಿಣಾಮ ಬೀರಿತ್ತ. ಒಬ್ಬ ಸೆಕ್ಯುಲರ್ ವಕೀಲ ಇಸ್ಲಾಮಿಕ್ ರಾಷ್ಟ್ರದ ಪಿತಾಮಹನಾಗಿದ್ದು ಹೇಗೆ? ಇವತ್ತಿನ ವರದಿಯಲ್ಲಿ ನಾವು ಜಿನ್ನಾ ಅವರ ಜೀವನದ ಆ ಕರಾಳ ತಿರುವುಗಳನ್ನ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲಾ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಜಿನ್ನಾ ಲಂಡನ್ನಿಂದ ಬಂದ ಮೇಲೆ ಸಂಪೂರ್ಣವಾಗಿ ಯುರೋಪಿಯನ್ ಸಂಸ್ಕೃತಿಗೆ ಒಗ್ಗಿಕೊಂಡಿದ್ದ ಎಂಬುದು ಜಾಗತಿಕವಾಗಿ ಒಪ್ಪಿತವಾದ ಸತ್ಯ. ಸ್ಟಾನ್ಲಿ ವೋಲ್ಪರ್ಟ್ ಎಂಬಾತ ತನ್ನ ಜಿನ್ನಾ ಆಫ್ ಪಾಕಿಸ್ತಾನ ಪುಸ್ತಕದಲ್ಲಿ ಜಿನ್ನಾ ಆಹಾರ ಪದ್ಧತಿ ಮತ್ತು ಜೀವನ ಶೈಲಿಯ ಬಗ್ಗೆ ಉಲ್ಲೇಖಿಸಿದ್ದಾರೆ. ಜಿನ್ನಾ ಧಾರ್ಮಿಕ ನಿಬಂಧನೆಗಳನ್ನ ಮೀರಿ ಮದ್ಯಪಾನ ಮಾಡುತ್ತಿದ್ರು ಮತ್ತು ಹಂದಿಮಾಂಸ ಸೇವಿಸುತ್ತಿದ್ರು ಅಂತ ದಾಖಲಿಸಲಾಗಿದೆ. ಪಾಕಿಸ್ತಾನದ ಅಂದಿನ ಅಧ್ಯಕ್ಷ ಜನರಲ್ ಜಿಯಾ ಉಲ್ ಹಕ್ ಈ ಭಾಗಗಳನ್ನ ಪುಸ್ತಕದಿಂದ ತೆಗೆದುಹಾಕಲು ವೋಲ್ಬರ್ಟ್ಗೆ ಸೂಚಿಸುತ್ತಾರೆ. ಆದರೆ ಸತ್ಯವನ್ನ ಮರೆಮಾಚಲು ಒಪ್ಪದ ವೋಲ್ಬರ್ಟ್ ಪುಸ್ತಕವನ್ನ ಸೆನ್ಸಾರ್ ಮಾಡಲು ನಿರಾಕರಿಸುತ್ತಾರೆ. ಇನ್ನು ಜಿನ್ನಾ ಉರ್ದು ಭಾಷೆಗಿಂತ ಇಂಗ್ಲಿಷ್ನಲ್ಲಿ ಹೆಚ್ಚು ನಿಷ್ಣಾತರಾಗಿದ್ರು. ಆತನ ಉಡುಪುಗಳು ಸದಾ ಲಂಡನ್ ಶೈಲಿಯವೇ ಆಗಿದ್ವು. ಇದನ್ನ ಖ್ಯಾತ ವಕೀಲ MC ಚಾಗ್ಲಾ ತಮ್ಮ ಆತ್ಮಕಥೆ ರೋಸಸ್ ಇನ್ ಡಿಸೆಂಬರ್ನಲ್ಲಿ ಸ್ವತಃ ವಿವರಿಸಿದ್ದಾರೆ. ಹೀಗೆ ಲಂಡನ್ನಿಂದ ಬ್ಯಾರಿಸ್ಟರ್ ಪದವಿಯನ್ನ ಮುಗಿಸಿ ಬಂದ ಜಿನ್ನಾ ಬ್ರಿಟಿಷ್ ಶೈಲಿಯ ಜೀವನಕ್ಕೆ ಮಾರು ಹೋಗಿದ್ರು. ಇದಿಷ್ಟೇ ಅಲ್ಲ, 1906ರಲ್ಲಿ ಮುಸ್ಲಿಂ ಲೀಗ್ ಸ್ಥಾಪನೆಯಾದಾಗ ಅದೊಂದು ಕೋಮುವಾದಿ ಪಕ್ಷ ಅಂತ ಜಿನ್ನಾ ಅದನ್ನ ಹೀಯಾಳಿಸಿದ್ರು. ಅವರು ಗೋಪಾಲಕೃಷ್ಣ ಗೋಖಲೆಯವರನ್ನ ತಮ್ಮ ರಾಜಕೀಯ ಗುರು ಅಂತ ನಂಬಿದ್ರು. 1896ರಲ್ಲಿ ಲಂಡನ್ನಿಂದ ಬ್ಯಾರಿಸ್ಟರ್ ಪದವಿಯನ್ನ ಮುಗಿಸಿ ಜಿನ್ನಾ ಭಾರತಕ್ಕೆ ಮರಳಿದಾಗ ವಯಸ್ಸು ಕೇವಲ 20 ವರ್ಷ. ಮುಂಬೈನಲ್ಲಿ ವಕೀಲ ವೃತ್ತಿ ಆರಂಭಿಸಲು ನಿರ್ಧರಿಸಿದ್ರು. ಆರಂಭದ 3 ವರ್ಷಗಳ ಕಾಲ ಅವರಿಗೆ ಒಂದೇ ಒಂದು ಕೇಸ್ ಕೂಡ ಸಿಗಲಿಲ್ಲ. ಅಕ್ಷರಶಃ ಅವರು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ರು. ಆದರೆ ಜಿನ್ನಾನಲ್ಲಿದ್ದ ಆ ಲೋಹಾನ ಹಠ ಮತ್ತು ಬುದ್ಧಿವಂತಿಕೆ ಅವರ ಕೈ ಬಿಡಲಿಲ್ಲ. 1900ರಲ್ಲಿ ಆತ ಮುಂಬೈನ ಪ್ರೆಸಿಡೆನ್ಸಿ ಮ್ಯಾಜಿಸ್ಟ್ರೇಟ್ ಆಗಿ ತಾತ್ಕಾಲಿಕವಾಗಿ ನೇಮಕಗೊಂಡರು. ಅಲ್ಲಿ ಆತನ ಕೆಲಸವನ್ನ ನೋಡಿ ಬ್ರಿಟಿಷ್ ಸರ್ಕಾರ ತಿಂಗಳಿಗೆ 1,500 ರೂಪಾಯಿ ಸಂಬಳದ ಕಾಯಂ ಉದ್ಯೋಗವನ್ನ ನೀಡಲು ಮುಂದಾಯಿತು. ದಿನಕ್ಕೆ 1,500 ರೂಪಾಯಿ ಸಂಪಾದಿಸುತ್ತೇನೆ ಅಂತ ಬ್ರಿಟಿಷ್ ಸರ್ಕಾರದ ಆಫರ್ ತಿರಸ್ಕರಿಸಿದ ಜಿನ್ನಾ ಅಂದುಕೊಂಡದನ್ನ ಸಾಧಿಸಿ ತೋರಿಸ್ತಾರೆ. ಇಲ್ಲಿಂದ ಅವರ ಜೀವನದಲ್ಲಿ ಅಹಂ ಮತ್ತು ಅಧಿಕಾರದ ಆಟ ಶುರುವಾಗುತ್ತೆ. ಸ್ನೇಹಿತರೆ, ಜಿನ್ನಾ ಹೇಳಿದ ಮಾತು ಸುಳ್ಳಾಗ್ಲಿಲ್ಲ. ಕೇವಲ ಕೆಲವೇ ವರ್ಷಗಳಲ್ಲಿ ಆತ ಬಾಂಬೆ ಹೈಕೋರ್ಟ್ನ ಅತ್ಯಂತ ದುಬಾರಿ ಮತ್ತು ಬೇಡಿಕೆಯ ವಕೀಲನಾಗಿಬಿಟ್ಟ. ಆತ ಎಷ್ಟೊಂದು ಖದರ್ ಹೊಂದಿದ್ದ ಅಂದ್ರೆ ಬಿಳಿ ಕುದುರೆಗಳ ಸಾರೋಟಿನಲ್ಲಿ ಕೋರ್ಟ್ಗೆ ಬರ್ತಿದ್ದ. ಆತನ ವಾದದ ಶೈಲಿ ಎಂಥವರನ್ನಾದರೂ ಬೆರಗುಗೊಳಿಸ್ತಿತ್ತು. ಒಮ್ಮೆ ಬ್ರಿಟಿಷ್ ನ್ಯಾಯಾಧೀಶರೊಬ್ಬರು ಜಿನ್ನಾ ವಾದ ಮಂಡಿಸುವಾಗ ಕಿರಿಕಿರಿಗೊಂಡು, ಮಿಸ್ಟರ್ ಜಿನ್ನಾ, ರಿಮೆಂಬರ್, ಯು ಆರ್ ನಾಟ್ ಅಡ್ರೆಸಿಂಗ್ ಅ 3rd ಕ್ಲಾಸ್ ಮ್ಯಾಜಿಸ್ಟ್ರೇಟ್ ಅಂದರಂತೆ. ಅದಕ್ಕೆ ಜಿನ್ನಾ ಕೂಡಲೇ, ಮೈ ಲಾರ್ಡ್, ಅಂಡ್ ಅಲೋ ಮಿ ಟು ವಾರ್ನ್ ಯು ದ್ಯಾಟ್ ಯು ಆರ್ ನಾಟ್ ಅಡ್ರೆಸಿಂಗ್ ಅ 3rd ಕ್ಲಾಸ್ ಕೌನ್ಸಿಲ್ ಅಂದ್ರೆ ನೀವು ಕೂಡ ಒಬ್ಬ 3ನೇ ದರ್ಜೆಯ ವಕೀಲನ ಜೊತೆ ಮಾತನಾಡುತ್ತಿಲ್ಲ ಅನ್ನೋದು ನೆನಪಿರ್ಲಿ ಅಂತ ಹೇಳಿದ್ದ. ಈ ಘಟನೆ ಜಿನ್ನಾ ಎಂತಹ ಹಠಮಾರಿ ಅನ್ನೋದಕ್ಕೆ ಒಂದು ಸಾಕ್ಷಿ. ಮುಂಬೈ ಹೈಕೋರ್ಟ್ನಲ್ಲಿ ಪ್ರತಿ ವಾದಕ್ಕೂ ಸಾವಿರಾರು ರೂಪಾಯಿ ಪಡೆಯುತ್ತಿದ್ದ ಜಿನ್ನಾ ಕೇವಲ ಹಣಕ್ಕಾಗಿ ಬದುಕುವ ವ್ಯಕ್ತಿಯಾಗಿರಲಿಲ್ಲ. ಆತನಿಗೆ ಅಧಿಕಾರ ಮತ್ತು ಸಮಾಜದಲ್ಲಿ ಗೌರವದ ಹಪಾಹಪಿ ಇತ್ತು. ಆಗಿನ ಕಾಲದಲ್ಲಿ ವಕೀಲ ವೃತ್ತಿ ಮತ್ತು ರಾಜಕೀಯ ಒಂದೇ ನಾಣ್ಯದ 2 ಮುಖಗಳಿದ್ದಂತೆ ಇತ್ತು. ನೆಹರು, ಪಟೇಲ್, ಗಾಂಧೀಜಿ ಇವರೆಲ್ಲರೂ ವಕೀಲರೇ ಆಗಿದ್ರು. ಜಿನ್ನಾ ಅವರ ರಾಜಕೀಯ ಪ್ರವೇಶಕ್ಕೆ 3 ಮುಖ್ಯ ಕಾರಣಗಳಿದ್ವು.
ಜಿನ್ನಾ ಲಂಡನ್ನಲ್ಲಿದ್ದಾಗಲೇ ಭಾರತದ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ದಾದಾಬಾಯಿ ನವರೋಜಿ ಅವರ ಸಂಪರ್ಕಕ್ಕೆ ಬಂದಿದ್ರು. 1906ರಲ್ಲಿ ಕಾಂಗ್ರೆಸ್ನ ಕಲ್ಕತ್ತಾ ಅಧಿವೇಶನ ನಡೆದಾಗ ನವರೋಜಿ ಅವರು ಜಿನ್ನಾ ಅವರನ್ನ ಪ್ರೈವೇಟ್ ಸೆಕ್ರೆಟರಿಯಾಗಿ ನೇಮಿಸಿಕೊಂಡ್ರು. ಇದು ಜಿನ್ನಾ ಪಾಲಿಗೆ ರಾಜಕೀಯದ ಮೊದಲ ಮೆಟ್ಟಿಲಾಯಿತು. ಅಂದು ಜಿನ್ನಾ ಪ್ರತ್ಯೇಕ ರಾಷ್ಟ್ರದ ಬಗ್ಗೆ ಮಾತನಾಡಿರಲಿಲ್ಲ. ಬದಲಾಗಿ ಬ್ರಿಟಿಷರಿಗೆ ಸ್ವರಾಜ್ಯ ಬೇಕು ಅಂತ ವಾದಿಸ್ತಿದ್ರು. ಹೀಗೆ 1906ರಲ್ಲಿ ಜಿನ್ನಾ ಮೊದಲ ಬಾರಿಗೆ ಕಾಂಗ್ರೆಸ್ ವೇದಿಕೆಯ ಮೇಲೆ ಕಾಣಿಸಿಕೊಂಡಿದ್ದು ಇತಿಹಾಸದ ದಾಖಲೆಗಳಲ್ಲಿ ದಾಖಲಾಗಿದೆ. ಇದೇ 1906ರಲ್ಲಿ ಢಾಕಾದಲ್ಲಿ ಆಲ್ ಇಂಡಿಯಾ ಮುಸ್ಲಿಂ ಲೀಗ್ ಸ್ಥಾಪನೆಯಾಗತ್ತೆ. ಆದರೆ ಅಚ್ಚರಿಯ ವಿಷಯ ನೋಡಿ, ಜಿನ್ನಾ ಆರಂಭದಲ್ಲಿ ಇದನ್ನ ತೀವ್ರವಾಗಿ ವಿರೋಧಿಸಿದ್ರು. ಮುಸ್ಲಿಮರಿಗೆ ಪ್ರತ್ಯೇಕ ಮತದಾನದ ಹಕ್ಕು ಬೇಕು ಅಂತ ಇದೇ ಮುಸ್ಲಿಂ ಲೀಗ್ ಬೇಡಿಕೆ ಇಟ್ಟಿತ್ತು. ಆದ್ರೆ ಈ ಬೇಡಿಕೆಯನ್ನ ಜಿನ್ನಾ ವಿಭಜಕ ನೀತಿ ಅಂತ ಕರೆದ್ರು. ಯಾಕಂದ್ರೆ ಅಂದು ಜಿನ್ನಾ ಪಕ್ಕಾ ಕಾಂಗ್ರೆಸ್ಸಿಗನಾಗಿದ್ರು. 1909ರಲ್ಲಿ ಬ್ರಿಟಿಷ್ ಮಿಂಟೋ ಮೊರ್ಲೆ ಸುಧಾರಣೆ ಅಡಿಯಲ್ಲಿ ಮುಸ್ಲಿಮರಿಗೆ ಪ್ರತ್ಯೇಕ ಸ್ಥಾನಗಳನ್ನು ನೀಡಿದಾಗ ಜಿನ್ನಾ ಅದರ ಮೂಲಕವೇ ಮುಂಬೈ ಮುಸ್ಲಿಂ ಕ್ಷೇತ್ರದಿಂದ ಇಂಪೀರಿಯಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ಗೆ ಆಯ್ಕೆಯಾದರು. ಅಂದ್ರೆ ವಕೀಲರಾಗಿದ್ದವರು ಈಗ ಅಧಿಕೃತವಾಗಿ ಶಾಸಕರಾದರು. ಇಲ್ಲಿ ನೀವು ಗಮನಿಸಬೇಕಾದ ಅಂಶ ಅಂದ್ರೆ, ಯಾವ ಪ್ರತ್ಯೇಕ ಮತದಾನದ ಹಕ್ಕನ್ನು ಜಿನ್ನಾ ಮೊದಲು ವಿರೋಧಿಸಿದ್ದರೋ ಅದೇ ಪ್ರತ್ಯೇಕ ಸ್ಥಾನದ ಮೂಲಕ ಆತ ಶಾಸಕನಾಗಿ ಆಯ್ಕೆಯಾದರು. ಮತ್ತು ಇದೇ ಆತನ ರಾಜಕೀಯ ಜೀವನದ ಮೊದಲ ವೈರುಧ್ಯ. ಹೀಗಿದ್ದ ಜಿನ್ನಾಗೆ ಗೋಖಲೆಯವರ ಪ್ರಭಾವ ಮತ್ತು ಬ್ರಿಟಿಷ್ ಸ್ಟೈಲ್ ರಾಜಕೀಯ ತುಂಬಾ ಇಷ್ಟವಿತ್ತು. ಜಿನ್ನಾಗೆ ಬೀದಿಗಿಳಿದು ಘೋಷಣೆ ಕೂಗೋದು ಇಷ್ಟವಿರಲಿಲ್ಲ. ಇದಕ್ಕೆ ಪ್ರೇರಣೆ ನೀಡಿದವರು ಗೋಪಾಲಕೃಷ್ಣ ಗೋಖಲೆ. ಗೋಖಲೆಯವರು ಜಿನ್ನಾರಲ್ಲಿದ್ದ ಪ್ರತಿಭೆಯನ್ನ ಗುರುತಿಸಿ ಇವರು ಹಿಂದೂ ಮುಸ್ಲಿಂ ಏಕತೆಯ ಕೊಂಡಿಯಾಗಬಲ್ಲ ಅಂತ ನಂಬಿದ್ರು. ಜಿನ್ನಾ ಕೂಡ ಗೋಖಲೆಯವರನ್ನ ತಮ್ಮ ಆದರ್ಶವಾಗಿರಿಸಿಕೊಂಡಿದ್ರು. ಹೀಗೆ ಒಬ್ಬ ಯಶಸ್ವಿ ವಕೀಲ ಕೇವಲ ಬ್ರಿಟಿಷ್ ಕಾಯ್ದೆಗಳ ಮೂಲಕವೇ ಭಾರತಕ್ಕೆ ಸ್ವತಂತ್ರ ತರಬಹುದು ಎಂಬ ನಂಬಿಕೆಯೊಂದಿಗೆ ರಾಜಕೀಯಕ್ಕೆ ಕಾಲಿಟ್ರು. ಅಂದ್ರೆ ಇಲ್ಲಿ ನೀವು ಗಮನಿಸಬೇಕಾದ ಅಂಶವೆಂದ್ರೆ, ಜಿನ್ನಾ ರಾಜಕೀಯಕ್ಕೆ ಬಂದದ್ದು ಧರ್ಮದ ಕಾರಣಕ್ಕಲ್ಲ, ಬದಲಾಗಿ ಒಬ್ಬ ಇಂಟಲೆಕ್ಚುಯಲ್ ಲೀಡರ್ ಆಗಿ ಗುರುತಿಸಿಕೊಳ್ಳಲು. ಅದಕ್ಕೆ ತಕ್ಕಂತೆ ಒಂದು ತಿರುವು ಕೂಡ ಸಿಕ್ತು. ಅದಕ್ಕೆ ಮೊದಲು ಒಂದು ಹಿನ್ನೆಲೆಯನ್ನ ಹೇಳ್ತೀನಿ ಕೇಳಿ. ಸ್ನೇಹಿತರೆ, ಬ್ರಿಟಿಷರಿಗೆ ಭಾರತೀಯರಿಗೆ ಅಧಿಕಾರ ಬಿಟ್ಟುಕೊಡುವುದು ಇಷ್ಟವಿರಲಿಲ್ಲ. ಹಾಗಾಗಿ ಅವರು ಒಂದು ನೆಪವನ್ನ ಹುಡುಕ್ತಿದ್ರು. ನೋಡಿ, ಭಾರತದಲ್ಲಿ ಹಿಂದೂಗಳು ಮತ್ತು ಮುಸಲ್ಮಾನರು ಸದಾ ಕಿತ್ತಾಡ್ತಿರ್ತಾರೆ. ನಾವು ಅಧಿಕಾರ ಬಿಟ್ಟು ಹೋದ್ರೆ ನೀವು ಒಬ್ಬರನ್ನೊಬ್ಬರು ಕತ್ತರಿಸಿಕೊಳ್ತೀರಿ. ಮೊದಲು ನೀವು ಒಟ್ಟಾಗಿ ಒಂದು ಯೋಜನೆ ತನ್ನಿ, ಆಮೇಲೆ ನಾವು ಅಧಿಕಾರ ಕೊಡುವ ಬಗ್ಗೆ ಯೋಚಿಸ್ತೇವೆ ಅಂತ ನಾಟಕವಾಡ್ತಿದ್ರು. ಬ್ರಿಟಿಷ್ ಅಧಿಕಾರಿ ಲಾರ್ಡ್ ಕರ್ಜನ್ ಅಂತವರು ಭಾರತ ಒಂದು ರಾಷ್ಟ್ರವೇ ಅಲ್ಲ, ಅದೊಂದು ಭಿನ್ನ ಧರ್ಮಗಳ ಗುಂಪು ಅಂತ ಹೀಯಾಳಿಸ್ತಿದ್ದ. ಅಲ್ಲದೆ ನಿಮ್ಮೊಳಗೆ ಒಮ್ಮತವೇ ಇಲ್ಲದ ಮೇಲೆ ನಾವು ಯಾರಿಗೆ ಅಧಿಕಾರವನ್ನು ಕೊಡಬೇಕು, ಕಾಂಗ್ರೆಸ್ಗ ಅಥವಾ ಮುಸ್ಲಿಂ ಲೀಗ್ಗ ಅಂತ ಕೇಳುವ ಮೂಲಕ ಭಾರತೀಯ ನಾಯಕರಲ್ಲೇ ಗೊಂದಲವನ್ನು ಸೃಷ್ಟಿಸುತ್ತಿದ್ರು. 1905ರಲ್ಲಿ ಬಂಗಾಳವನ್ನು ವಿಭಜಿಸುವಾಗ ಬ್ರಿಟಿಷರು ಮುಸಲ್ಮಾನರಿಗೆ ಒಂದು ಆಮಿಷವನ್ನು ಒಡ್ಡಿದ್ರು. ಹಿಂದೂಗಳು ಬಹುಸಂಖ್ಯಾತರಾಗಿರುವ ಕಾಂಗ್ರೆಸ್ನಲ್ಲಿ ನಿಮಗೆ ನ್ಯಾಯ ಸಿಗಲ್ಲ, ನಿಮಗಾಗಿ ನಾವು ಪ್ರತ್ಯೇಕ ಪ್ರಾಂತ್ಯ ಅಂದ್ರೆ ಪೂರ್ವ ಬಂಗಾಳವನ್ನ ಮಾಡಿಕೊಡ್ತೇವೆ ಅಂತ ಹೇಳಿದ್ರು. ಇದರಿಂದ ಮುಸ್ಲಿಮರಲ್ಲಿ ಕಾಂಗ್ರೆಸ್ ಬಗ್ಗೆ ಅಪನಂಬಿಕೆ ಶುರುವಾಯಿತು. ಬಂಗಾಳ ವಿಭಜನೆಯ ನಂತರ ಮುಸ್ಲಿಮರಲ್ಲಿ ಒಂದು ರೀತಿಯ ಭಯ ಕೂಡ ಶುರುವಾಗಿತ್ತು. ಹಿಂದೂಗಳು ಬಹುಸಂಖ್ಯಾತರಾಗಿರುವ ಕಾಂಗ್ರೆಸ್ನಲ್ಲಿ ಮುಸಲ್ಮಾನರ ಹಿತಾಸಕ್ತಿ ರಕ್ಷಣೆಯಾಗುವುದಿಲ್ಲ, ನಮಗಾಗಿ ಪ್ರತ್ಯೇಕ ರಾಜಕೀಯ ವೇದಿಕೆ ಬೇಕೇ ಬೇಕು ಅಂತ ಅವರಿಗೆ ಅನಿಸೋಕೆ ಶುರುವಾಯಿತು. ಬ್ರಿಟಿಷರು ಕೂಡ ಇದಕ್ಕೆ ಪರೋಕ್ಷವಾಗಿ ಕುಮ್ಮಕ್ಕು ನೀಡ್ತಿದ್ರು. ಇದೇ ಕಾರಣಕ್ಕೆ ಡಿಸೆಂಬರ್ 30, 1906ರಲ್ಲಿ ಢಾಕಾದಲ್ಲಿ ಅಂದ್ರೆ ಈಗಿನ ಬಾಂಗ್ಲಾದೇಶದಲ್ಲಿ ಆಲ್ ಇಂಡಿಯಾ ಮುಸ್ಲಿಂ ಲೀಗ್ ಪಕ್ಷ ಸ್ಥಾಪನೆಯಾಯಿತು. ಢಾಕಾದ ನವಾಬ ಖ್ವಾಜಾ ಸಲೀಮುಲ್ಲಾ, 3ನೇ ಆಗಾ ಖಾನ್ ಮತ್ತು ನವಾಬ್ ವಿಕಾರ್ ಉಲ್ ಮುಲ್ಕ್ ಇದರ ಸ್ಥಾಪಕರೆನಿಸಿಕೊಂಡ್ರು. ಮುಸ್ಲಿಮರ ರಾಜಕೀಯ ಹಕ್ಕುಗಳನ್ನು ರಕ್ಷಿಸೋದು ಮತ್ತು ಬ್ರಿಟಿಷ್ ಸರ್ಕಾರಕ್ಕೆ ನಿಷ್ಠೆ ತೋರುವುದು ಇದರ ಮುಖ್ಯ ಉದ್ದೇಶವಾಯಿತು. ಹೀಗೆ ಒಂದ್ ಕಡೆ ಕಾಂಗ್ರೆಸ್, ಮತ್ತೊಂದು ಕಡೆ ಮುಸ್ಲಿಂ ಲೀಗ್ ಹುಟ್ಟುವಂತೆ ಮಾಡಿದ ಬ್ರಿಟಿಷರು ಭಾರತೀಯರಲ್ಲಿ ಒಡಕು ಮೂಡಿಸಿದ್ರು. ಬ್ರಿಟಿಷರ ಈ ಕುತಂತ್ರ ಜಿನ್ನಾಗೆ ಅರ್ಥವಾಗಿತ್ತು. ಬ್ರಿಟಿಷರು ನಮ್ಮ ಒಗ್ಗಟ್ಟಿನ ಕೊರತೆಯನ್ನ ಅಸ್ತ್ರವಾಗಿ ಬಳಸ್ತಿದ್ದಾರೆ ಎಂಬುದನ್ನು ಅರಿತ ಜಿನ್ನಾ 1916ರಲ್ಲಿ ಲಕ್ನೋ ಒಪ್ಪಂದದ ಮೂಲಕ ಬ್ರಿಟಿಷರಿಗೆ ಉತ್ತರ ನೀಡ್ತಾರೆ. ಇಲ್ಲಿ ಮತ್ತೊಂದು ರೋಚಕ ಟ್ವಿಸ್ಟ್ ಇದೆ ಸ್ನೇಹಿತರೆ. ಜಿನ್ನಾ ಮೊದಲು ಕಾಂಗ್ರೆಸ್ ಸೇರಿದ್ದ. ಮುಸ್ಲಿಂ ಲೀಗ್ ಸ್ಥಾಪನೆಯಾದಾಗ ಅದನ್ನ ಕೋಮುವಾದಿ ಅಂತಲೂ ಜಿನ್ನಾ ಹೀಯಾಳಿಸಿದ್ದ. ಆದರೆ ಮುಸ್ಲಿಮರ ಹಕ್ಕುಗಳನ್ನ ಕಾಂಗ್ರೆಸ್ ಕಡೆಗಣಿಸ್ತಿದೆ ಎಂಬ ಭಯ ಜಿನ್ನಾಗೆ ಕಾಡತೊಡಗಿತ್ತು. ಹಾಗಾಗಿ ಆತ 1913ರಲ್ಲಿ ಮುಸ್ಲಿಂ ಲೀಗ್ಗೆ ಸೇರಿದ. ಆದರೆ ಆಗೊಂದು ಷರತ್ತು ಹಾಕಿದ, ನಾನು ಲೀಗ್ನಲ್ಲಿದ್ದರೂ ಕಾಂಗ್ರೆಸ್ನ ಅಖಂಡ ಭಾರತದ ತತ್ವಕ್ಕೆ ಬದ್ಧನಾಗಿರ್ತೇನೆ ಅಂತ ಹೇಳಿದ್ದ.
ಇದೇ ಕಾರಣಕ್ಕೆ ಆತ 1916ರಲ್ಲಿ ಈ 2 ವಿಭಿನ್ನ ದೋಣಿಗಳನ್ನು ಒಂದುಗೂಡಿಸಿ ಲಕ್ನೋ ಒಪ್ಪಂದ ಮಾಡಿಸುವಲ್ಲಿ ಯಶಸ್ವಿಯಾದ. ಸ್ನೇಹಿತರೆ, 1916ರ ಆ ಡಿಸೆಂಬರ್ ತಿಂಗಳು ಭಾರತದ ಇತಿಹಾಸದಲ್ಲಿ ಒಂದು ಅಪೂರ್ವ ಘಟನೆ ನಡೆಯಿತು. ಅದೇ ಲಕ್ನೋ ಒಪ್ಪಂದ. 1905ರ ಬಂಗಾಳ ವಿಭಜನೆಯ ನಂತರ ಬ್ರಿಟಿಷರು ಹಿಂದೂ ಮತ್ತು ಮುಸಲ್ಮಾನರ ನಡುವೆ ದೊಡ್ಡ ಕಂದಕವನ್ನು ಸೃಷ್ಟಿಸುತ್ತಾರೆ. ಅಲ್ಲದೆ ನೀವು ಒಂದಾಗದಿದ್ದರೆ ನಾವು ನಿಮಗೆ ಯಾವುದೇ ಅಧಿಕಾರ ಕೊಡೋದಿಲ್ಲ ಅಂತ ಬ್ರಿಟಿಷರು ಹೇಳ್ತಿದ್ರು. ಹೀಗಾಗಿ ಅಂದು ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ಎಂಬ 2 ಭಿನ್ನ ಹಾದಿಯ ಪಕ್ಷಗಳನ್ನು ಒಂದೇ ವೇದಿಕೆಗೆ ತಂದದ್ದು ಇದೇ ಮೊಹಮ್ಮದ್ ಅಲಿ ಜಿನ್ನಾ. ಆಗ ಜಿನ್ನಾ ಒಂದು ದೊಡ್ಡ ಗಿವ್ ಆ್ಯಂಡ್ ಟೇಕ್ ವ್ಯವಹಾರವನ್ನು ಕುದುರಿಸ್ತಾರೆ. ಅಂದ್ರೆ ಮುಸ್ಲಿಂ ಲೀಗ್ ಮೊದಲ ಬಾರಿಗೆ ಕಾಂಗ್ರೆಸ್ನ ಸ್ವರಾಜ್ಯ ಬೇಡಿಕೆಗೆ ಸಂಪೂರ್ಣ ಬೆಂಬಲ ನೀಡಿತು. ಮುಸಲ್ಮಾನರಿಗೆ ಪ್ರತ್ಯೇಕ ಮತದಾನದ ಕ್ಷೇತ್ರಗಳು ಬೇಕು ಎಂಬ ಲೀಗ್ನ ಹಳೆಯ ಬೇಡಿಕೆಯನ್ನ ಕಾಂಗ್ರೆಸ್ ಅಧಿಕೃತವಾಗಿ ಒಪ್ಪಿಕೊಳ್ತು. ಅಚ್ಚರಿಯ ವಿಷಯ ಅಂದ್ರೆ ಅಂದು ತೀವ್ರಗಾಮಿ ನಾಯಕ ಬಾಲ ಗಂಗಾಧರ ತಿಲಕ್ ಮತ್ತು ಮಂದಗಾಮಿ ಜಿನ್ನಾ ಕೈ ಜೋಡಿಸ್ತಾರೆ. ಲಕ್ನೋದಲ್ಲಿ ನಡೆದ ಈ ಜಂಟಿ ಅಧಿವೇಶನದಲ್ಲಿ ಜಿನ್ನಾ ಮುಸ್ಲಿಂ ಲೀಗ್ನ ಬೇಡಿಕೆಗಳನ್ನ ಕಾಂಗ್ರೆಸ್ ಒಪ್ಪುವಂತೆ ಮಾಡ್ತಾರೆ. ವಿಪರ್ಯಾಸ ಅಂದ್ರೆ ಕಾಂಗ್ರೆಸ್ ಪ್ರತ್ಯೇಕ ಮತದಾನದ ಹಕ್ಕನ್ನ ಒಪ್ಪಿಕೊಂಡಿದ್ದು ಮುಂದೆ ಪಾಕಿಸ್ತಾನ ಎಂಬ ಪ್ರತ್ಯೇಕ ರಾಷ್ಟ್ರದ ಬೇಡಿಕೆಗೆ ಪರೋಕ್ಷವಾಗಿ ಬಲ ನೀಡಿತು ಅಂದ್ರೆ ಖಂಡಿತವಾಗ್ಲೂ ತಪ್ಪಾಗಲಾರದು. ಹೀಗೆ ಇದು ಲಕ್ನೋ ಒಪ್ಪಂದ ಎನಿಸಿಕೊಳ್ತು. ಈ ಒಪ್ಪಂದ ಜಿನ್ನಾರನ್ನ ರಾತ್ರೋರಾತ್ರಿ ಭಾರತದ ಅತಿ ದೊಡ್ಡ ನಾಯಕನನ್ನಾಗಿ ಮಾಡ್ತು. ಅಂದು ಸರೋಜಿನಿ ನಾಯ್ಡು ಜಿನ್ನಾ ಬಗ್ಗೆ ಈಸ್ ದ ಅಂಬಾಸಿಡರ್ ಆಫ್ ಹಿಂದೂ ಮುಸ್ಲಿಂ ಯೂನಿಟಿ ಅಂತ ಬರೆದು ಬಿಟ್ಟಿದ್ರು. ಇಡೀ ದೇಶ ಜಿನ್ನಾರನ್ನ ಒಬ್ಬ ಅಪ್ರತಿಮ ದೇಶಭಕ್ತ ಮತ್ತು ಏಕತೆಯ ಕೊಂಡಿ ಎಂದು ಕೊಂಡಾಡಿದ್ರು. ಆದರೆ ಮುಂದೆ ಜಿನ್ನಾ ಒಬ್ಬ ಇಂಟಲೆಕ್ಚುಯಲ್ ಲೀಡರ್ ಆಗಿ ಮತ್ತು ಹಿಂದೂ ಮುಸ್ಲಿಂ ಏಕತೆಯ ರಾಯಭಾರಿಯಾಗಿ ಮಿಂಚುತ್ತಿದ್ದಾಗ ಆತನ ರಾಜಕೀಯ ಜೀವನಕ್ಕೆ ಅತಿ ದೊಡ್ಡ ಸ್ಪೀಡ್ ಬ್ರೇಕರ್ ಆಗಿ ಎದುರಾಗಿದ್ದೆ ಮಹಾತ್ಮ ಗಾಂಧೀಜಿ ಅವರ ಎಂಟ್ರಿ. ಇಷ್ಟೆಲ್ಲ ಸಾಧನೆ ಮಾಡಿದ ಜಿನ್ನಾಗೆ ಅಂದು ಬಹುಶಃ ಗೊತ್ತಿರಲಿಲ್ಲ ಮುಂದಿನ ಕೇವಲ 4 ವರ್ಷಗಳಲ್ಲಿ ತಾವು ಕಟ್ಟಿದ ಇದೇ ಏಕತೆಯ ಗೋಡೆ ಕುಸಿದು ಬೀಳುತ್ತೆ ಅಂತ. ಯಾಕಂದ್ರೆ ಈ ಲಕ್ನೋ ಒಪ್ಪಂದದ ಯಶಸ್ಸೇ ಜಿನ್ನಾ ಅಹಂಕಾರಕ್ಕೂ ಕಾರಣವಾಯಿತು. ಲಕ್ನೋ ಒಪ್ಪಂದದ ಬಳಿಕ ಜಿನ್ನಾ ತಾನೇ ಭಾರತದ ಸರ್ವೋಚ್ಚ ನಾಯಕ ಎಂದು ಭಾವಿಸಿದ್ದ. ಆದರೆ ಗಾಂಧೀಜಿ ಬಂದ ಮೇಲೆ ಜಿನ್ನಾ ಮೂಲೆಗುಂಪಾದ್ರು. ಹಾಗಿದ್ರೆ ಏಕತೆಯ ರಾಯಭಾರಿಯಿಂದ ವಿಭಜನೆಯ ಪಿತಾಮಹನಾಗುವ ಆ ಕರಾಳ ತಿರುವು ಸಿಕ್ಕಿದ್ದೇಗೆ? ಜಿನ್ನಾನ ಈ ಹೀರೋ ಇಮೇಜ್ ಗಾಂಧೀಜಿಯವರ ಎಂಟ್ರಿಯಿಂದ ಹೇಗೆ ಪುಡಿಪುಡಿಯಾಯಿತು ಅನ್ನೋದನ್ನ ಮುಂದಿನ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.